ಈ ದಿನದಲ್ಲಿ ದೇವರ ವಾಕ್ಯದ ನಾವು ಧ್ಯಾನಿಸುವಾಗ ನಮಗೆ ಅದು ನಿತ್ಯ ಜೀವನನೂ ಉಂಟು ಮಾಡಿ ನಮ್ಮನ್ನು ಆಶೀರ್ವದಿಸುತ್ತದೆ. ಪ್ರಿಯರೇ, ಈ ದಿನದಲ್ಲಿ ಇದುವರೆಗೂ ಕರ್ತನು ಈ 26 ದಿನಗಳು 6ನೇ ತಿಂಗಳವರೆಗೂ ಸುಖ ಬಳ ಜೀವದಿಂದ ನಮ್ಮನ್ನು ಕಾಪಾಡಿ ಆಶೀರ್ವದಿಸ ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸಿ ಚಿಕ್ಕ ಪ್ರಾರ್ಥನೆಯಿಂದ ದೇವರ ವಾಕ್ಯಕ್ಕೆ ಹೋಗೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಒಳ್ಳೆಯ ತಂದೆಯೇ, ಈ ಬೆಳಗಿನ ಸಮಯದಲ್ಲಿ ಇದುವರೆಗೂ ನಿಮ್ಮ ನಾವನ್ನು ಮಾಯಪಡಿಸಿ ನೀವು ಪುನರ್ತನವಾಗಿ ಎದ್ದು ದಿನದಲ್ಲಿ ನಾವು ಆರಾಧನೆ ಮಾಡಿದ್ದೀವಿ ರಾಜ. ಈಗಲೂ ನಾವು ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಕ್ಕೆ ಬಂದಿದ್ದೀವಿ. ನಿನ್ನ ಪರಿಶುದ್ಧ ಆತ್ಮನು ನಮ್ಮ ಮಧ್ಯದಲ್ಲಿ ಇಳಿದು ನಮ್ಮನ್ನು ಬಲಪಡಿಸಿ ನಮ್ಮ ಮುಖಾಂತರವಾಗಿ ಮಾತನಾಡಿ ಆಶೀರ್ವದಿಸಬೇಕು. ನನ್ನ ಹತ್ರ ಮಾತನಾಡು ದೇವರೇ, ಇದನ್ನು ನೋಡ್ತಾ ಇರುವ ಒಬ್ಬೊಬ್ಬರ ಹೃದಯದಲ್ಲಿ ಮಾತನಾಡು. ಇದು ನಮಗೆ ಆಶೀರ್ವಾದವಾಗಿ ಮಾರಿಸಿಕೊಡು. ಯೇಸು ಕ್ರಿಸ್ತು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರೂ ಈ ಲೈವ್ ಸ್ಟ್ರೀಮ್ ಫೇಸ್ಬುಕ್ ಆರಾಧನೆಯಲ್ಲಿ ನಿಮ್ಮನ್ನು ಸ್ವಾಗತ ಮಾಡುತ್ತೇವೆ. We welcome you all in this live stream. ಈ ದಿನದಲ್ಲಿ ದೇವರ ವಾಕ್ಯವು ಏನು ಅಂತ ನಾವು ನೋಡುವಾಗ, Today we can see what's the God's word. ದೇವರು ನಂಬಿಗಸ್ತನು ಅಂತ ದೇವರ ವಾಕ್ಯವನ್ನು ನಾವು ಧ್ಯಾನಿಸಕ್ಕೆ ಇದ್ದೇವೆ. Today the topic is God is faithful. ದೇವರು ನಂಬಿಗಸ್ತನಾಗಿದ್ದಾನೆ. Our God is faithful God. ನನ್ನ ಪ್ರಿಯರೇ, ಇವತ್ತು ದಿನದಲ್ಲಿ ಅನೇಕರು ಎಷ್ಟೋ ಜನರು ನಾವು ಎಲ್ಲ ಜನರನ್ನು ನಂಬಿದ್ದೀವಿ, ಆದ್ರೂ ಅವ್ರು ನಂಬಿಗಸ್ತರಾಗಿ ನಮ್ಮ ಜೀವಿತದಲ್ಲಿ ಇಲ್ಲ. Today many we are believing, have faith on many peoples. ಆದರೆ ನಾವು ಯಾರೆಲ್ಲ ನಂಬಿದ್ವೋ ಎಲ್ಲ ನಮ್ಮನ್ನು ಕೈ ಬಿಟ್ರು. ಯಾರೆಲ್ಲ ನಾವು ನಂಬಿದ್ವೋ ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು. Who all we believed, everyone has left us. ಆದರೆ ಇವತ್ತು ಕೈ ಬಿಟ್ಟ ಮನುಷ್ಯರ ಮಧ್ಯದಲ್ಲಿ ನಾನು ನಂಬಿಗಸ್ತನು ಅಂತ ಕರ್ತನಾದ ದೇವರು ನಮಗೆ ಮಧ್ಯದಲ್ಲಿ ಇದ್ದಾನೆ. But God is saying to us that I am faithful to you. ಈಗ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸೋಣ. 1 ಕೊರಿಂಥಿಯರ್ 10ನೇ ಅಧ್ಯಾಯ 13ನೇ ವಾಕ್ಯ ಓದ ಕೇಳೋಣ. Let us read from the Bible and we'll meditate the God's word. 1 Corinthians 10ನೇ ಅಧ್ಯಾಯ 13ನೇ ವಾಕ್ಯ. 1 Corinthians 10th chapter 13th verse. ಅಲ್ಲಿ ನಾವು ಓದುವಾಗ ದೇವರ ವಾಕ್ಯವು ಹೀಗಾಗಿ ಹೇಳುತ್ತದೆ. Here we read what the scripture says. We'll see. God is faithful. 1 Corinthians 10th chapter 13th verse says, no temptation has seized you except what is common to man, and God is faithful. He will not let you be tempted. Yes. ಹಾಗೆ ಈಗ ಕನ್ನಡದಲ್ಲಿ ಓದುವಾಗ ಹೀಗೆ ಹೇಳುತ್ತದೆ. Let us read from Kannada. We'll hear from Kannada verse. 1 ಕೊರಿಂಥಿಯರಕ್ಕೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ ನಾವು ನಿಮಗಾಗಿ ಓದುತ್ತೀವಿ. 1 Corinthians 10th chapter 13th verse will read for you in Kannada. ದೇವರು ನಂಬಿಗಸ್ತನು ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. Here the verse says like this, God is faithful. ಮನುಷ್ಯರು ಸಹಿಸಬಹುದ ಶೋಧನೆಯನ್ನು ಹೊರತು ಬೇರೆ ಯಾವುದನ್ನು ನಿಮಗೆ ಸಂಭವಿಸಲಿ, ದೇವರು ನಂಬಿಗಸ್ತನು. ಹೌದು, ಸಾಕು ಸಹೋದರ. ಇಲ್ಲಿ ನೋಡುವಾಗ ದೇವರು ನಂಬಿಗಸ್ತನು ಅಂತ ಬರೆಯಲ್ಪಟ್ಟಿದೆ. Here it is written like this, God is faithful God. ಯಾವ ಮನುಷ್ಯನು ನಂಬಿಗಸ್ತನಾಗಿ ಲೋಕದಲ್ಲಿ ಇಲ್ಲ. No man is faithful in this world. ತಂದೆ ತಾಯಿ ಮಕ್ಕಳಿಗೂ ನಂಬಿಗಸ್ತರಾಗಿ ಇಲ್ಲ. Parents are not faithful to their children. ಮಕ್ಕಳು ತಂದೆ ತಾಯಿ ತನ್ನ ಹೆತ್ತಿದ ಮಕ್ಕಳು ತಂದೆ ತಾಯಿಗೆ ನಂಬಿಗಸ್ತರಾಗಿ ಜೀವಿಸ್ತಾ ಇಲ್ಲ. Children are not faithful to their parents. ಗಂಡ ಹೆಂಡತಿಗೆ ನಂಬಿಗಸ್ತರಾಗಿ ಇಲ್ಲ. Husband is not faithful to his wife. ಪ್ರಪಂಚದಲ್ಲಿ ಯಾರನ್ನು ನಂಬಕ್ಕೆ ಆಗಲ್ಲ, ನಂಬಬಾರದು ಅಂತ ಸತ್ಯವೇದ ಹೇಳುತ್ತದೆ. Today in this world we cannot believe in any man because no one is faithful in this world. ಅದಕ್ಕೆ ದೇವರ ವಾಕ್ಯ ಏನು ಹೇಳುತ್ತದಂದ್ರೆ, ನಾಸಿಯಲ್ಲಿ ಶ್ವಾಸ ಮಾಡುವ ಮನುಷ್ಯರ ಮೇಲೆ ನಂಬಿಕೆ ಇಡೋದ್ರಿಂದ ಕರ್ತನಾದ ದೇವರ ಮೇಲೆ ನಂಬಿಕೆ ಇಡುವನು ಧನ್ಯನು ಅಂತ ಹೇಳುತ್ತದೆ. Yes, in the Bible God says like this, don't believe the man
who has life, but believe in the Lord, he is faithful to you. ಹೌದು ನನ್ನ ಪ್ರಿಯರೇ, 1 ಕೊರಿಂಥಿಯರು 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಓದಿದ್ದೀವಿ, ದೇವರು ಒಬ್ಬನೇ ನಂಬಿಗಸ್ತನಾಗಿದ್ದಾನೆ. Here we read in the Bible, 1 Corinthians 10th chapter 13th verse says, only the God is faithful to you and for everyone. ಹೌದು. of us. ಇನ್ನೊಂದು ವಾಕ್ಯದಲ್ಲಿ ನಾವು ಓದುವಾಗ ದೇವರಿಗೆ ಏನು ಅಂತ ಹೆಸರು ಇದೆ ಅಂತ ಸತ್ಯವೇದದಲ್ಲಿ ಹೇಳಿದೆ ಅಂತ ನೋಡೋಕೆ ಪ್ರಕಟಣೆಯಲ್ಲಿ 19ನೇ ಅಧ್ಯಾಯ 11ನೇ ವಾಕ್ಯ ಓದಕ್ಕೆ ಕೇಳೋಣ. Again we can read in the verse, Revelation 19th chapter 11th verse says like this. ಪ್ರಕಟಣೆ 19ನೇ ಅಧ್ಯಾಯ 11ನೇ ವಾಕ್ಯ. Revelation 19th chapter 11th verse will read for you. ಅಲ್ಲಿ Here ಪರಲೋಕವ ತೆರೆದಿರುವುದನ್ನು ನಾನು ಕಂಡನು. ಆಗ ಇಗೋ ಬಿಲ್ಲಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಸಾಕು. ಅಲ್ಲಿ ನೋಡುವಾಗ ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವನು ಅಂತ ಹೆಸರು. Here it has written like this. He was called faithful and true. Who was sitting on that called as faithful and true. ಕರ್ತನಾದ ಯೇಸುಗೆ ಹೆಸರು ಏನು ಅಂತ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿರೋದನ್ನು ನೋಡಿದ್ರೆ ಆತನಿಗೆ ನಂಬಿಗಸ್ತನು ಸತ್ಯವಂತನು ಎಂದ ಹೆಸರು. Here the God's name, what is written in the Revelation is he was called faithful and true God. ನನ್ನ ಪ್ರಿಯ ಸಹೋದರರೇ, My beloved brothers and sisters, ನೀವು ನಂಬುವ ನನ್ನ ಕರ್ತನಾದ ಯೇಸು ನಂಬಿಗಸ್ತನು, ನಿನ್ನ ಕೈ ಬಿಡುವ ದೇವರಲ್ಲ. the Lord who you are believing is faithful God. He will not forsaken you. He will not forsake you. ಇದುವರೆಗೂ ಎಲ್ಲರನ್ನು ನಂಬಿ ನಾವು ನಂಬಿಕೆ ಇಲ್ದಿರ ಜೀವಿಸದಲ್ಲಿ ನಾವು ಬಂದಿದ್ವಿ. ಆದ್ರೂ Up to now we believed many people, but they have forsaken us. ಆದರೆ ಈ ದಿನದಲ್ಲಿ ನಿಮಗೆ ಒಂದು ಸಂತೋಷವಾದ ಒಂದು ಸಮಾಚಾರ ಏನೆಂದರೆ, ಇವತ್ತು ನೀವು ನಂಬುವ ನನ್ನ ಕರ್ತನಾದ ಯೇಸು ನಂಬಿಗಸ್ತನಾಗಿದ್ದಾನೆ. Today the good news is our Lord, the God who believed, is faithful God. ಈಗ ನಾವು ನಂಬುವ, ನಾವು ಹಿಂಬಾಲಿಸುವ, ನಾವು ಪ್ರೀತಿಸುವ ಕರ್ತನಾದ ಯೇಸು ನಂಬಿಗಸ್ತನಾಗಿರುವಾಗ ಅವರು ಮಕ್ಕಳಾಗಿರುವ ನಾವು ಹೇಗಿರಬೇಕು? The Lord, the one we are believing is faithful God. One we follow, He is faithful. The children of the Lord, we are the children of our Lord. How we are living in this world? ನಮ್ಮ ಜೀವಿತದಲ್ಲಿ ನಂಬಿಗಸ್ತರಾಗಿ ನಾವು ಇದೀವಾ? Whether we are faithful to the Lord and the world. ಕರ್ತನಾದ ಯೇಸು ಸತ್ಯ ವೇದವು, ಪರಿಶುದ್ಧ ಜೀವಿಯವು, ದೇವ ಸಭೆಯು ಗೊತ್ತಿಲ್ದಿರವರು ಹೇಗೆ ಜೀವಿಸ್ತಾರೋ ಅದು ನಮಗೆ ಬೇಕಾಗಿಲ್ಲ. ಆದರೆ the one who don't know the truth and the living God, how they are living, we don't mind of that. ಆದರೆ ದೇವರನ್ನು ತಿಳಿದು ಸತ್ಯ ವಾಕ್ಯಗಳನ್ನು ಓದಿ ಅದನ್ನು ಹಿಂಬಾಲಿಸುವರಾಗಿರುವ ನೀವು ಕರ್ತನಾದ ಯೇಸು ನಮ್ಮ ದೇವರಾಗಿ ಅಂಗೀಕರಿಸಿ, ನಾವು ದೇವರು ಹೇಗೆ ಆತನು ನಂಬಿಗಸ್ತನಾಗಿದ್ದಾರೋ ಅಂತ ಒಂದು ನಂಬಿಗಸ್ತವಾಗಿ ನಾವು ನಮ್ಮ ಜೀವಿತದಲ್ಲಿ ನಡೆಸ್ತಾ ಇದೀವಾ? We are believing our Lord Jesus Christ as our Savior, and He is the faithful God. But how is our life? Whether we are faithful to God and this world? ವಾಕ್ಯವು, ದೇವರ ವಾಕ್ಯವು ಏನು ಹೇಳುತ್ತದೆ ಅಂತ ನೋಡುವಾಗ, What the God's word says me. ಮಾರ್ಕ್ ಬರೆದ ಸ್ವಾರ್ತೆ 9ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದ ಕೇಳೋಣ. According to the Gospel, Mark 9th chapter 19th verse says like this. ಆದ ಕರ್ತನು ಎಲ್ಲ ನಂಬಿಕೆಯಿಂದ ದಂಡ ಸಂತನೆಯು ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಿರಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ. ಇಲ್ಲಿ ನೋಡುವಾಗ ಕರ್ತನಾದ ಯೇಸು ಹೇಳುವ ಕಾರ್ಯಗಳು ನಂಬಿಕೆ ಇಲ್ಲದಿರ, ಅದ್ರ ಓದಿರಿ ಆ ವಾಕ್ಯಗಳು ಓದಿ. Again we'll read for you. ನಾನು ಇನ್ನ ಎಷ್ಟು ದಿನ, ಸ್ವಲ್ಪ ಮುಂದಕ್ಕೆ ಓದಿ 18. ಆದ ಕರ್ತನು
ಎಲ್ಲ ನಂಬಿಕೆಯಿಂದಲ ದಂಡ ಸಂತನೆವು ನಾನು ಇನ್ನೂ ಎಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೂ ಎಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ. ನಂಬಿಕೆ ಇಲ್ಲದಿರ ಸನ್ನದಿಯೇ ಅಂತ ಹೇಳುವುದನ್ನು ಇಲ್ಲಿ ನಾವು ಓದಿದ್ದೇವೆ. Here we can see that, oh faithless generation. ಕರ್ತನಾದ ಯೇಸು ತನ್ನ ಶಿಷ್ಯರುಗಳನ್ನು ನೋಡಿ ಹೇಳುತ್ತಾನೆ, Here the Lord Jesus Christ said to his disciples, oh faithless generation. ಇವತ್ತು ನನ್ನ ಪ್ರಿಯರೇ, ನನ್ನನ್ನು ನೋಡಿ ಕರ್ತನಾದ ಯೇಸು ಏನು ಹೇಳುತ್ತಾನೆ? Today what is God is saying to you and me? ನಾವು ನಂಬಿಗಸ್ತರಾಗಿದ್ದೀವಾ, ನಂಬಿಕೆ ಇಲ್ದಿರೋರಾಗಿ ಇದೀವಾ? Whether we are faithful or faithless generation. ಅಲ್ಲಿ ಯೇಸು ಕ್ರಿಸ್ತು ಜೊತೆಯಲ್ಲಿ ದಿನವೂ ವಾಸ ಮಾಡಿ ಜೊತೆಯಲ್ಲಿ ಸೇವೆಯಲ್ಲಿ ಇದ್ದು ಪ್ರಾರ್ಥಿಸಿಕೊಂಡಿದ್ದ ತನ್ನ ಶಿಷ್ಯರುಗಳನ್ನು ನೋಡಿ ಹೇಳುತ್ತಾನೆ, ನಂಬಿಕೆ ಇಲ್ದಿರ ಸನ್ನಿಧಿಯೇ ಅಂತ ಹೇಳುತ್ತಾನೆ. Here Jesus said to their disciples, oh unbelieving generation, they are not have believed in the Lord. ನಂಬಿಕೆ ಇಲ್ಲದೆ ಸಂಧಾನವೇ ಅಂತ ಹೇಳುತ್ತಾನೆ. Here Jesus said to their disciples, oh unbelieving generation, how long shall I stay with you? ಆ ತರನೇ ಇವತ್ತು ನಾವು ನಮ್ಮ ಜೀವಿತದಲ್ಲಿ ಹೇಗೆ ಜೀವಿಸ್ತಾ ಇದೀವಿ ಅಂದ್ರೆ ನಂಬಿಕೆ ಇಲ್ಲದವರಾಗಿ ಜೀವಿಸ್ತಾ ಇದೀವಿ. Likewise we are also living in this world like unbelieving generation. ಆದ್ರೆ ನಾವು ಹಿಂಬಾಲಿಸುವ ನಮ್ಮ ತಂದೆಯಾದ ದೇವರು ನಂಬಿಗಸ್ತನು. But our Lord, our God is faithful God whom we are believed. ಕರ್ತನು ನಮ್ಮನ್ನು ನೋಡಿ ಹೇಳುತ್ತಾನೆ, ನೀವು ನಂಬಿಕೆ ಇಲ್ದಿರ ಇದೀವ ಜನರೇ ಅಂತ ಹೇಳುತ್ತಾನೆ. God is saying, by seeing you, he is saying like this, oh unbelieving generation. ಸೊ ಅದೇ ಮಾರ್ಕ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಾಕ್ಯ ಒಂದು ಓದ ಕೇಳೋಣ. The gospel according to the Mark 11th chapter 22 verse, we'll Yes. see what it is written here. ಯೇಸು ಹೌದು. ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆಯು ಇರಲಿ. ಯೇಸು ಅವರನ್ನು ನೋಡಿ ಬೆಳಗಿನ ಸಮಯದಲ್ಲಿ ನಿನ್ನನ್ನು ನಮ್ಮನ್ನು ಎಲ್ಲರನ್ನು ನೋಡಿ ಹೇಳುತ್ತಾನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. And Jesus answering said unto them, have faith in God. God is saying to you, have faith in Lord. ಆತನು ನಂಬಿಗಸ್ತನು. Our Lord, our God is faithful God. ನಾವು ನಂಬಿಕೆ ಇಲ್ಲದಿರ ಸಂದದಿಯಾಗಿದ್ದೀವಿ. You and me are not believing the Lord. We don't have faith in the Lord. ಅದಕ್ಕೆ ಕರ್ತನಾದ ಯೇಸು ಹೇಳುತ್ತಾನೆ, ದೇವರಲ್ಲಿ ನಂಬಿಕೆ ಇರಲಿ ಅಂತ ಹೇಳುತ್ತಾನೆ. So Lord is telling to you, saying you that be faithful in the Lord. ಯಾಕೆ ನಮ್ಮ ಜೀವಿತದಲ್ಲಿ ನಾನು ದೇವರನ್ನು ನಂಬುತ್ತಾ ಇದ್ದೇನೆ, ನಂಬಿಕೆ ಇಲ್ಲ ಅಂತ ಹೇಗೆ ಹೇಳುತ್ತೀರಾ ಅಂತ ನೀವು ಕೇಳಬಹುದು. Oh, I have faith in the Lord. How we are saying that we don't have faith? Maybe you can say ತನ್ನ like this. ಯೇಸು ಕ್ರಿಸ್ತು ಜೊತೆಯಲ್ಲಿದ್ದ ತನ್ನ ಶಿಷ್ಯರುಗಳಿಗೆ ನಂಬಿಕೆ ಇಲ್ದಿರ ಇತ್ತು. The disciples who lived in the together with the Jesus Christ, they don't have the belief. They don't believe the Lord. ಆ ಸಮಯದಲ್ಲಿ ದೇವರು ಹೇಳುತ್ತಾನೆ, ನಿನಗೆ ನಂಬಿಕೆ ಇಲ್ಲ, ದೇವರಲ್ಲಿ ನಂಬಿಕೆ ಇಡರಿ ಅಂತ ಮಾರ್ಕ್ 11:22 ಹೇಳೋದನ್ನು ನೋಡಿದ್ದೀವಿ. So Lord Jesus Christ said to them that you don't have faith in the Lord. ಈಗ ಅದೇ ಮಾರ್ಕ್ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 40 ವಾಕ್ಯವನ್ನು ಓದಕ್ಕೆ ಕೇಳೋಣ. In the same Mark, according to the gospel, Mark 4th chapter 40th verse, we'll read for ಅಲ್ಲಿ you. ದೇವರ ವಾಕ್ಯವು ಏನು ಹೇಳುತ್ತದೆ ಅಂತ ನೋಡುವಾಗ, Here what the God's word says is, ಪರಿಶುದ್ಧ ಮಾರ್ಕ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 40ನೇ ವಾಕ್ಯ. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ, ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಭಯಪಟ್ಟರು. ಹೌದು, Amen. ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಅಂತ ಕೇಳುವಾಗ ಅವರು ಭಯಪಟ್ಟರು. Here the Lord asked them, Jesus asked them, do you still have no faith? When he asked this question, they afraid. ಯಾರಿಗೆಲ್ಲ ನಂಬಿಕೆ ಇಲ್ಲವೋ ಅವರಿಗೆ ಹೃದಯದಲ್ಲಿ ಭಯ ಬರುತ್ತದೆ. Those who don't have faith, they will have fear in their life. ಇಲ್ಲಿ ಕರ್ತನಾದ ಯೇಸು ಕೇಳುತ್ತಾನೆ,
Here the Lord Jesus Christ says like this. ಇನ್ನು ನಂಬಿಕೆ ಇಲ್ಲವಾ? Still you have no faith in your life. ಆಗ ಅವರು ಭಯಪಟ್ಟರು. So when he asked this question, they feared. ನನ್ನ ಪ್ರಿಯರೇ, My dear beloved brothers and ನಿನ್ನ sisters, ಜೀವಿತದಲ್ಲಿ ಭಯವಿದೆಯಾ? you have fear in your life. ನಿನ್ನ ಮರಣ ಹೊಂದಿಕೊಳ್ಳುತ್ತದೋ ಅಂತ ಒಂದು ಭಯವಿದೆಯಾ? You have fear on the death. ಕೆಲಸ ಸಿಗೋದು ಅಲ್ವಾ ನನಗೆ ಅಂತ ಭಯ ಇದೆಯಾ? You have fear that you don't get the job. ಮದುವೆ ನಮ್ಮ ಮಕ್ಕಳಿಗೆ ಹೇಗೆ ಆಗುವುದು ಅಂತ ಭಯದ ಇದೆಯಾ? How will my children will get married in that you have fear ಕುಟುಂಬವನ್ನು for ಹೆಂಗೆ that. ನಡೆಸಿಕೊಂಡು ಹೋಗೋದು ಅಂತ ಭಯವಿದೆಯಾ? How I will run my family? ನಾಳೆ ದಿನಕ್ಕೆ ನಾನು ಏನು ಮಾಡುವುದು ಅಂತ ಒಂದು ಭಯವಿದೆಯಾ? Tomorrow what will I do? You have fear on that. ಕರ್ತನಾದ ಯೇಸು ಹೇಳುತ್ತಾನೆ, ಯಾರಿಗೆ ನಂಬಿಕೆ ಇಲ್ಲಯೋ ಅವರಿಗೆ ಭಯವಿರುತ್ತದೆ. Lord, the Jesus Christ says like this, those who have no faith, they will have fear in their life. ಇವತ್ತು ನಾವು ಯಾರೆಲ್ಲ ದೇವರಲ್ಲಿ ನಂಬಿಕೆಯಾಗಿದ್ದೀವೋ, ಯಾರು ಕರ್ತನಾದ ಯೇಸು ನಂಬಿಗಸ್ತನು ಹಿಂಬಾಲಿಸುತ್ತೀವೋ ಅವರ ಜೀವಿತದಲ್ಲಿ ಭಯ ಇರಲ್ಲ ಅಂತ ಸತ್ಯವೇದು ಹೇಳುತ್ತದೆ. When we have faith in the Lord, we will not fear for anything. ನಿಮಗೆ ನಂಬಿಕೆ ಇಲ್ಲವೋ, You don't have faith in your life. ಆಗ ನಿಮ್ಮ ಮನಸ್ಸಲ್ಲಿ ಭಯ So ಬರುತ್ತದೆ. when you have no faith, you will fear in your life. ಮರಿಬೇಡಿ, Don't forget that. ನಮ್ಮ ದೇವನಾದ ಕರ್ತನು ನಂಬಿಗಸ್ತನು. Don't forget that our Lord Jesus Christ is faithful God. ಆತನನ್ನು ಹಿಂಬಾಲಿಸುವವರು Those who follow him ನಂಬಿಗಸ್ತರಾಗಿರಬೇಕು. should be faithful. ಆಗ ನಂಬಿಗಸ್ತರಾಗಿ ಜೀವಿಸುವ ಜೀವಿತದಲ್ಲಿ ಭಯ ಬರುವುದಿಲ್ಲ. When we have faith in the Lord, we will not fear for anything. ಇನ್ನು ಮುಂದೆ ದೇವರನ್ನು ನಂಬುವವರು ಭಯವಿಲ್ದಿರ ಜೀವಿಸುತ್ತಾರೆ. Today, we'll see that who are living in the Lord, who will follow the Lord, they will not fear for anything. ಇದುವರೆಗೂ ನಿಮ್ಮ ಜೀವಿತದಲ್ಲಿ ಭಯ ಇದ್ದಿರಬಹುದು, Up to now, you will be fearing for everything. ಆದ್ರೆ But now, ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಭಯ ಬರಲ್ಲ. from today onwards, you will not fear. ಯಾಕೆಂದರೆ Because ನನ್ನ ದೇವರು ನಿನಗೆ ನಂಬಿಗಸ್ತನಾಗಿದ್ದಾನೆ. my Lord is faithful to you. ನಂಬುವವರಿಗೆ ಭಯವಿಲ್ಲ. Those who believe in the Lord Jesus Christ, they will not fear for anything. ಎರಡನೇ ಕಾರ್ಯ ಹೋದೋಣ, ಮಾರ್ಕ್ ಬರೆದ Second thing, ಸುವಾರ್ತೆ we'll read for your gospel according to the Mark 16ನೇ ಅಧ್ಯಾಯ 14ನೇ ವಾಕ್ಯ. 16th chapter, Yes. 14th verse. ಮಾರ್ಕ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 14ನೇ ವಾಕ್ಯ ಒಂದು ಕೇಳೋಣ. According to the gospel, 16th chapter, 14th verse, we'll read for you in Kannada. Just we will hear. ಇಲ್ಲಿ ನಾವು ಓದುವಾಗ ದೇವರ ವಾಕ್ಯವು ಹೀಗೆ ಹೇಳುತ್ತದೆ. Here the God's word says like this. 16:14 ಮಾರ್ಕ್ ಬರೆದ Mark ಸುವಾರ್ತೆ. 16. ತರುವಾಯ ಹನ್ನೊಂದು ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೆ ಕಾಣಿಸಿಕೊಂಡನು. ತನ್ನ ಜೀವತನಾಗಿ ಎದ್ದು ಬಂದು ಮೇಲೆ ತನ್ನನ್ನು ಕಂಡವರು ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೆ ಹೌದು, ಅವರ ಮನುಷ್ಯನ ಕಾರುಣ್ಯಕ್ಕೆ ಅವರನ್ನು ಗದರಿಸಿದನು. I'll read for you in English. Mark, according to the gospel, Mark 16 chapter 14th verse. Afterward he appeared unto the 11 as they sat at meat, upbraided them with their unbelief and hardness of heart, because they believed not. ಯಾರಿಗೆಲ್ಲ ತನ್ನ ಜೀವಿತದಲ್ಲಿ ನಂಬಿಕೆ ಇಲ್ಲದಿರ ಜೀವಿಸ್ತಾರೋ ಅವರನ್ನು ನನ್ನ ಕರ್ತನಾದ ಯೇಸು ಗದರಿಸುತ್ತಾನೆ. Those who have lack of faith, my Lord rebuked them. ನಂಬಿಗಸ್ತನ ಮಕ್ಕಳಾಗಿರುವಾಗ ನಾವು ಯಾವ ಸಂದರ್ಭದಲ್ಲೂ ಕರ್ತನಾದ ಯೇಸುವನ್ನು ನಂಬುವವರಾಗಿರಬೇಕು. We are the children of the faithful God. We should not have lack of faith. When we have lack of faith, the Lord will rebuke you. ನಂಬಿಗಸ್ತನಾದ ಕರ್ತನಾದ ಯೇಸುವನ್ನು ಹಿಂಬಾಲಿಸುವವರು ನಾವು ನಂಬಿಕೆ ಇಲ್ಲದಿರ ಇರುವಾಗ ನಮ್ಮ ಜೀವಿತದಲ್ಲಿ ಭಯ ಉಂಟಾಗುತ್ತದೆ. We are the children of the faithful God. When we don't have faith, the Lord will rebuke you. ನಂಬಿಕೆ ಇಲ್ಲದಿರ ಇರುವಾಗ ಭಯ ಬರುತ್ತದೆ. When we don't have faith, when we don't have faith, we will fear for everything. ಹಾಗೆ ನನ್ನ ಪ್ರಿಯರೇ,
ಹಿಂಬಾಲಿಸುವವರು ನಮ್ಮ ಕರ್ತನಾದ ದೇವರು ಯಾರು ಎಂದು ತಿಳಿದಿರಬೇಕು. ಆತನು ನಂಬಿಗಸ್ತನು. We are following our Lord Jesus Christ. We should know who is He. ಆತನು ನಂಬಿಗಸ್ತನು. He is the faithful God. ನಾವು ನಂಬಿಕೆಯುಳ್ಳವರಾದ ಮಕ್ಕಳಾಗಿ ಜೀವಿಸಬೇಕು. And also we also should be faithful like our Lord Jesus Christ. ನಂಬಿಕೆ ಇರುವಾಗ ಭಯ ಇರಲ್ಲ. When we have faith, we will not fear for anything. ನಂಬಿಕೆ ಇಲ್ದಿರ ಇರುವಾಗ When we have lack of faith, ಕರ್ತನು ನಮ್ಮನ್ನು ಗದರಿಸುತ್ತಾನೆ. the Lord our God will rebuke you. ನಂಬಿಕೆ ಇಲ್ಲದಿರ ಕಾರಣ ಅವನು ಅವರ ಅಪನಂಬಿಕೆಗಾಗಿ ಅವರ ಮನಸ್ಸಿನ ಕಠಿಣಕ್ಕಾಗಿ ಅವರನ್ನು ಗದರಿಸಿದನು. The Lord, He rebuked them for their lack of faith and their stubborn refusal to believe those who had seen Him. ಹೌದು ನನ್ನ ಪ್ರಿಯ ಸಹೋದರ Yes, my ಸಹೋದರರೇ, dear beloved brothers and sisters, ನಮ್ಮ ಕರ್ತನು ನಂಬಿಗಸ್ತನು. our Lord is faithful God. ಯಾವ ಪರಿಸ್ಥಿತಿಯಾಗಿರಲಿ, Whatever the time may be, ಸಿಚುವೇಶನ್ ಇರಲಿ, situation, ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಕರ್ತನಾದ ದೇವರನ್ನು ನಂಬುವವರಾಗಿರಬೇಕು. in every situation we should believe in our Lord, ಯಾಕಂದರೆ ನಮಗೆ ಹೆಸರೇ because ವಿಶ್ವಾಸಿ. our name is believer. ಕಣ್ಣ ಮುಚ್ಚಿಕೊಂಡು ದೇವರು ನನಗಾಗಿ ಮಾಡಿ ಮುಗಿಸುತ್ತಾನೆ ಅಂತ ನಂಬಬೇಕು. Just we should close our eyes and believe in Lord, everything our God will do for us. ಎಂತ ಭಯವು ನಿಮ್ಮನ್ನು ಅನುಗುವುದೇ ಇಲ್ಲ. No fear will attack you. ಯಾವಾಗ ನಿಮಗೆ ನಂಬಿಕೆ ಬಿಟ್ಟು ಹೋಗುತ್ತದೋ, When you don't have faith, believe in the Lord, ದೇವರನ್ನು ನಂಬುವುದನ್ನು ಬಿಟ್ಟು ಮನುಷ್ಯರನ್ನು ಲೋಕದ ಕಾರ್ಯಗಳನ್ನು ನಂಬುತ್ತೇವೋ ಆವಾಗ ಭಯ ಬರುತ್ತದೆ. when you not believe in the Lord and believe in the man, the fear will come in your life. ಹೇಗೆ ನಾನು ಜೀವಿಸಬಹುದು, ಹೇಗೆ ನಾನು ಕಟ್ಟಬಹುದು, ಹೇಗೆ ನಾನು ಹೋಗಬಹುದು ಅಂತ ಭಯ ನಮ್ಮ ಹೃದಯದಲ್ಲಿ ಹೇಗೆ ಯಾವಾಗ ಬರುತ್ತಂದ್ರೆ ಮನುಷ್ಯರನ್ನು ಲೋಕವನ್ನು ನಂಬುವಾಗ. When we have lack in faith, when we believe in the world, when we have believe on the people, will get fear in our life. ಯಾವಾಗ ನಮ್ಮ ಹೃದಯದಲ್ಲಿ ದೇವರ ನಂಬಿಕೆ ಇಲ್ಲಯೋ ದೇವರು ನಮ್ಮನ್ನು ಗದರಿಸುತ್ತಾನೆ. When we don't have fear, faith in our Lord, the Lord will rebuke you. ಮಾರ್ಕ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ಒಂದು ವಾಕ್ಯವನ್ನು ಓದಕ್ಕಿದೀವಿ. According to the Mark 5ನೇ ಅಧ್ಯಾಯ 5th 36ನೇ chapter ವಾಕ್ಯ. 36th verse will read for you. We can see what the God's word says in there. ಪರಿಶುದ್ಧ ಮಾರ್ಕ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಾಕ್ಯ ಓದುವಾಗ ಹೀಗೆ ಹೇಳುತ್ತದೆ. Mark 5th chapter 36th verse says like this. ಅವರು ಅಡ್ಡಿದ ಮಾತನ್ನು ಯೇಸು ಲಕ್ಷಿಸ ಮಾಡದೆ ಸಭಾ ಮುಂದಿರದ ಆದಕಾರಿಗೆ ಅಂಜಬೇಡಿ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ನಂಬಿಕೆ ಮಾತ್ರ ಹಿಡಿ ಅಂತ ಹೇಳಿದನು. Here the Lord says, you just believe, ಅಂಜಬೇಡಿ, don't fear, ನಂಬಿಕೆ ಮಾತ್ರ you ಹಿಡಿರಿ. just have faith on the Lord. ಯಾರಿಗೆಲ್ಲ ದೇವರ ಮೇಲೆ ನಂಬಿಕೆ ಇಲ್ಲಯೋ ಅವರು ಅಂಜುತ್ತಾರೆ. Those who don't have faith on the Lord, they will fear for everything in this world. ಎದ್ದು ಹೋಗಕ್ಕೆ ಅಂಜುತ್ತಾರೆ, ಬರಕ್ಕೆ ಬಂಜುತ್ತಾರೆ, To walk they will fear, to sit they will fear, to live in this world they will fear. ಕೊಡಕ್ಕೆ ಅಂಜುತ್ತಾರೆ, To ಈಸ್ಕೊಳ್ಳಕ್ಕೆ give they will ಅಂಜುತ್ತಾರೆ. fear, to take they will fear. ಎಲ್ಲ ಮನುಷ್ಯನ ಜೀವಿತದಲ್ಲಿ ನೀವು ಸ್ವಲ್ಪ ನಿಮ್ಮನ್ನು ಆಲೋಚಿಸಿ ನೋಡಿರಿ. ನಿಮ್ಮ ಜೀವಿತದಲ್ಲಿ ಅಂಜುವ ಕಾರ್ಯಗಳು ಕಾಣಪಟ್ಟರೆ ನಿಮ್ಮ ಜೀವಿತದಲ್ಲಿ ನಂಬಿಕೆ ಇಲ್ಲ ಅಂತ ಅರ್ಥವು. Just we can think one while how we are, whether we have fear in our life. If we have fear in our life, we don't have faith in the Lord. ಕರ್ತನಾದ ದೇವರು ನಂಬಿಗಸ್ತನು. ಆತನನ್ನು ಹಿಂಬಾಲಿಸುವವರ ಆತನ ಮಕ್ಕಳಾಗಿರುವ ನೀವು ನಾವು ನಂಬಿಕೆಯುಳ್ಳವರಾಗಿರಬೇಕು. Our Lord is the faithful God. One we follow Him should have faithful. ಯಾರಿಗೆ ನಂಬಿಕೆ ಇಲ್ಲವೋ ಅವರು ಭಯ ಪಡುತ್ತಾರೆ. Those who don't have faith, they will fear for everything in this ಯಾರೆಲ್ಲ world. ನಂಬಿಕೆ ಇಲ್ಲವೋ ಅವರು ಅಂಜುತ್ತಾರೆ. Those who have fear, they don't believe in the Lord. ಯಾರಿಗೆ ನಂಬಿಕೆ ಇಲ್ಲವೋ ಅವರನ್ನು ದೇವರು ಗದರಿಸುತ್ತಾನೆ. Those who don't believe, those who are in lack in faith, our Lord will rebuke them. ಆದರೆ ನಾವು ಹೇಗಿರಬೇಕು, ಏನು ಮಾಡಬೇಕು?
how should we live in this world? What can we do? ವಿಶ್ವಾಸಿ ಅಂತ ನಮಗೆ ಹೆಸರು Our ಇಡುವಾಗ name is believer in this world. ಎಲ್ಲದನ್ನು ದೇವರ ಸನ್ನಿಧಾನದಲ್ಲಿ ವಿಶ್ವಾಸ ಮಾಡಬೇಕು. Everything in our presence of Lord we should believe. ಕರ್ತನಾದ ಯೇಸು ಕ್ರಿಸ್ತವನ್ನು ನಂಬಬೇಕು. We should believe in our Lord Jesus Christ. ಆತನ ಸತ್ಯ ವಾಕ್ಯಗಳನ್ನು ನಂಬಬೇಕು. We should believe in His words. ಆತನಲ್ಲಿ ನಂಬಿಕೊಳ್ಳವರಾಗಿ ನಮ್ಮ ಅನುದಿನ ಜೀವಿತವನ್ನು ಜೀವಿಸಬೇಕು. We should be faithful in everything in His presence. Day to day life. ಆತನನ್ನು ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನಂಬಿ ಜೀವಿಸುವವರಾಗಿ ಇರಬೇಕು. Day to day life we should believe in the Lord. ಒಂದು ವಾಕ್ಯವನ್ನು ಓದಕ್ಕೆಲ್ಲೋಣ. We can read one verse for you. ಮತ್ತೇಯು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ Gospel according to Matthew 25th chapter 23rd verse. ಹೀಗೆ ಹೇಳುತ್ತದೆ. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತು ಇಲ್ಲಿದ್ದಾನೆ ಅಗೋ ಅದಿಲ್ಲಮ್ಮ. Yes, Matthew 25th chapter 23rd verse. His Lord said unto him, Well done, good and faithful servant. Thou hast been faithful over a few things. I'll make thee ruler over many things. ಓದ್ರಿ. ಅವನು ದಾನಿಯನು ಅವನಿಗೆ ಬಲ ನಂಬಿಗಸ್ತನಾದ ಒಳ್ಳೆ ಹಾಲು ನಿನ್ನನ್ನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದು ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಹೌದು, ಇಲ್ಲಿ ನೋಡುವಾಗ Here we'll see ನಂಬಿಗಸ್ತನ ಒಳ್ಳೆ ಹಾಲು ನೀನು. the Lord says like this, Well done, good and faithful servant. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ. You have been faithful in few things. ಕರ್ತನಾದ ಯೇಸು ನಿಮ್ಮನ್ನು ಎಲ್ಲದರಲ್ಲೂ ದೊಡ್ಡ ವಿಷಯದಲ್ಲೂ ನಂಬಿಗಸ್ತನಾಗಿರಬೇಕು ಅಂತ ನಿಮ್ಮನ್ನು ಕರೀತಾ ಇಲ್ಲ. The Lord Jesus Christ did not call you to be a very in charge in many things. ಆದರೆ ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರಬೇಕು. When we will faithful in few things, ಹಾಗೆ ಸ್ವಲ್ಪದಲ್ಲಿ ನಾವು when we ನಂಬಿಗಸ್ತರಾಗಿರುವಾಗ have faith in few things, ನಮ್ಮನ್ನು ಅನೇಕದರಲ್ಲಿ ಅಧಿಕಾರಿಯಾಗಿ He ಮಾರಿಸುತ್ತಾನೆ. will put you in charge in many things. ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಹಿಡುತ್ತೇನೆ ಅಂತ ಹೇಳುತ್ತಾನೆ. He said like this, I will make you the ruler over many things. ಚಿಕ್ಕದರಲ್ಲಿ ನಂಬಿಗಸ್ತರಾಗಿರಬೇಕು ಅಂತ ದೇವರ ಆಸೆ. God's will is that we should be faith in few things and He will make you the ruler for many things. ಇದುವರೆಗೂ ಯಾಕೆ ನೀವು ದೊಡ್ಡವರಾಗಿಲ್ಲ? Why we did not ruler in this time? ಪರಿಶುದ್ಧದಲ್ಲಿ ದೊಡ್ಡವರಾಗಿ ಬೆಳೆದಿಲ್ಲ. Why you are not the ruler in the holiness? ಸಭೆಯಲ್ಲಿ ದೊಡ್ಡವರಾಗಿ ಮಾರಿಲ್ಲ. In the church you are not the ruler. ಕುಟುಂಬದಲ್ಲಿ ದೊಡ್ಡವರಾಗಿ ದೇವರ ಸನ್ನಿಧಾನದಲ್ಲಿ ಬೆಳೆದಿಲ್ಲ. Why you didn't become in charge in your family? ದೇವರ ಕಡೆ ಸ್ವಲ್ಪದಲ್ಲಿ ನಾವು ಯಾರೆಲ್ಲ ಮೇಲಕ್ಕೆ ಬಂದಿಲ್ವೋ ನೀವು ನಂಬಿಗಸ್ತರಾಗಿ ಇಲ್ಲ ಅಂತ ಸತ್ಯವೇದು ಹೇಳುತ್ತದೆ. Because we don't have faith in few things. ಚಿಕ್ಕದರಲ್ಲಿ The ನಂಬಿಗಸ್ತನಾಗಿರುವ Lord wants you to, ದೊಡ್ಡದರಲ್ಲಿ ದೇವರು ನಮ್ಮನ್ನು ಅಧಿಕಾರಿಯಾಗಿ ಇಡುತ್ತಾನೆ ಅಂತ ಸತ್ಯವೇದು the ಹೇಳುತ್ತದೆ. Lord wants you to be a faith in few things so that He will make you the ruler for many things. ಹೌದು ನನ್ನ ಪ್ರಿಯರೇ, Yes, my dear beloved brothers and sisters. ಮೇಳಕ್ಕೆ ಬರಬೇಕು ಅಂತ ಆಸೆ. So we have to come up. Our will is to come up in our life. ದೇವರ ಸನ್ನಿಧಾನದಲ್ಲಿ ಓಡಬೇಕು, ಸೇವೆಯನ್ನು ಮಾಡಬೇಕು, ರಾಜ್ಯವನ್ನು ಕಟ್ಟಬೇಕು ಅಂತ ಆಸೆ. We have love to listen, do the God's ministry and to come up in our life. ಸೊಸೈಟಿಯಲ್ಲಿ ದೊಡ್ಡವರಾಗಿ ಬರಬೇಕು ಅಂತ ಆಸೆ. So we want that we should come up in our society. ಆದರೆ ಬರಕ್ಕಾಗಿಲ್ಲ ಅಂದ್ರೆ But it is not succeed in our life ಕಾರಣ because ಚಿಕ್ಕದರಲ್ಲಿ ನಾವು ನಂಬಿಗಸ್ತರಾಗಿ ಇಲ್ಲ. we are not faithful in few things. ಚಿಕ್ಕದರಲ್ಲಿ ನಾವು ನಂಬಿಗಸ್ತನಾಗಿರುವಾಗ When we have faith in few things, ಮತ್ತೆ 25-23 ಹೇಳುವ ಪ್ರಕಾರ ದೊಡ್ಡದರಲ್ಲಿ ದೇವರು according to the verse Matthew 25th chapter 23rd verse, ದೊಡ್ಡದರಲ್ಲಿ ಇಡುತ್ತಾನೆ. ಲೂಕ if you ಬರೆದ have ಸುವಾರ್ತೆ faithful in few things, He will make you in charge in many things. ಚಿಕ್ಕದರಲ್ಲಿ ನಂಬಿಗಸ್ತರಾಗಿರೋರು ಯಾರು ಅಂತ ನೋಡಿದ್ರೆ
we can see who is the faith in few things. ಲೂಕ ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಾಕ್ಯ ಹೇಳುತ್ತದೆ. According to the gospel, Luke first chapter 45 verse will see. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ ಅಂದ್ರೆ, Here the God's verse says like this. ಚಿಕ್ಕದರಲ್ಲಿ ಯಾರು ನಂಬಿಗಸ್ತರಾಗಿ ಇದಾರೋ ಅವರು Those who have faith in few things, ದೊಡ್ಡದರಲ್ಲಿ ಇಡುತ್ತೇನೆ ಅಂತ ಹೇಳುತ್ತಾನೆ. I'll make them ruler for many things, says the ಮತ್ತೆ Lord. ಇಲ್ಲಿ ನೋಡುವಾಗ Here when we see in the Mark chapter, Luke 1:45 first chapter 45 verse, ನಂಬಿದವಲೇ ನೀನು ಧನ್ಯಲೇ. ಸಾಕು. ಯಾರೆಲ್ಲ ದೇವರನ್ನು ನಂಬುತ್ತಾರೋ ಅವರು ಧನ್ಯರು. Amen. And the blessed is the one who believed in the Lord. ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ರೆ ನೀವು ಧನ್ಯರು. If you are believed in the Lord, you are blessed people. ನಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ರೆ ನಾವು ಧನ್ಯರು. If we believed in the Lord, we are blessed ones. ಕರ್ತನಾದ ಯೇಸು ನಂಬಿಗಸ್ತನು. Our Lord is faithful Lord. ದೇವರನ್ನು ನಂಬುವವರು ನಾವು ನಂಬಿಗಸ್ತರಾಗಿರಬೇಕು. The one we are believing in the Lord, we should be faithful in the Lord. ಯಾರೆಲ್ಲ ದೇವರ ಮೇಲೆ ನಂಬಿಕೆ ಎಲ್ಲಿದಿರ ಜೀವಿಸ್ತಾರೋ ಅವರ ಹೃದಯದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಜೀವಿತದಲ್ಲಿ ಭಯ ಇರುತ್ತದೆ. Those who have no faith, they will have fear in their life. ಎರಡನೇ ಕಾರ್ಯ, ಯಾರೆಲ್ಲ ದೇವರ ನಂಬಿಕೆ ಇಲ್ದಿರ ಇದಾರೋ ಅವರ ಜೀವಿತದಲ್ಲಿ ಅವರು ಅಂಜುವವರಾಗಿ ಇರುತ್ತಾರೆ. Second thing, when we don't have faith, we will fear for everything. ಯಾರಿಗೆ ನಂಬಿಕೆ ಇಲ್ದಿರ ಜೀವಿತ ಇದೆಯೋ ಅವರ ಜೀವಿತದಲ್ಲಿ ದೇವರು ಅವರನ್ನು ಗದರಿಸುತ್ತಾನೆ. Those who lack in faith, the Lord will rebuke them. ಯಾರು ದೇವರ ನಂಬಿಕೆಯಲ್ಲಿ ಚಿಕ್ಕದರಲ್ಲಿ ನಂಬಿಕೆಯಾಗಿ ಇದಾರೋ ಅವರ ದೊಡ್ಡದರಲ್ಲಿ ಇಡುತ್ತೇನೆ ಅಂತ ದೇವರು ಹೇಳುತ್ತಾನೆ. When we have faith in less things, few things, the Lord will make them ruler for many things. ಕರ್ತನಲ್ಲಿ ನಂಬಿಗಸ್ತರಾಗಿರುವವರನ್ನು ದೇವರು ಧನ್ಯರು ಅಂತ ಹೆಸರಿಡುತ್ತಾನೆ. Those who are faithful in the Lord says them, the Lord will bless them. They are blessed people. ಈಗ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿ ನೋಡೋಣ. Just we can check out our life. ನಂಬಿಗಸ್ತ ದೇವರನ್ನು ನಂಬುವವರಾಗಿದ್ದೀವಾ? Whether we are believing the faithful God. ಆಗ ನಮ್ಮ ಜೀವಿತದಲ್ಲಿ ಭಯ ಇರಬಾರದು. When we believe in the faithful God, we should not fear for anything. ಆಗ ನಮ್ಮ ಜೀವಿತದ ಎರಡನೇ ಕಾರ್ಯವಾಗಿ ನಮ್ಮ ಜೀವಿತದಲ್ಲಿ ನಾವು ಅಂಜುವ ಕಾರ್ಯಗಳು ಇರಬಾರದು. Second thing, we should not fear for anything. ಮೂರನೇ ಕಾರ್ಯವಾಗಿ ನೋಡಿದ್ದೇವೆ, Third thing, ಚಿಕ್ಕದರಲ್ಲಿ ಸ್ವಲ್ಪದಲ್ಲಿ ನಾವು ನಂಬಿಗಸ್ತರಾಗಿರುವಾಗ when we have faith in few things, ದೊಡ್ಡ ಕಾರ್ಯಗಳು ದೇವರು ನಮ್ಮನ್ನು He will make you the ruler for many things. ಆಶೀರ್ವಾದ, ನೀವು ಧನ್ಯರು ಅಂತ ನಮ್ಮನ್ನು ಆಶೀರ್ವದಿಸುತ್ತಾನೆ. The Lord will bless you. We are the blessed ones. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. God bless you. God bless us. ಇವತ್ತು ಕೇಳಿದ ದೇವರ ವಾಕ್ಯ ಪ್ರಕಾರ According to the verse, according to the word of God, 1 ಕೊರಿಂಥಿಯರ್ 10:13 ಓದಿರುವ ಪ್ರಕಾರ 1 Corinthians 10ನೇ ಅಧ್ಯಾಯ 13ನೇ 10th chapter 13th verse, according to that verse, ದೇವರು ನಂಬಿಗಸ್ತನು. our Lord is faithful Lord. ನಾವು ದೇವರನ್ನು ನಂಬುವವರು, You and we are believing our Lord. ದೇವರನ್ನು ಹಿಂಬಾಲಿಸುವವರು, We are following the Lord Jesus Christ. ನಂಬಿಗಸ್ತರಾಗಿರಬೇಕು. We should faith in our Lord. ಸಹೋದರ ಸಹೋದರಿಗಳು ನಮ್ಮನ್ನು ನೋಡುವಾಗ ನಮ್ಮನ್ನು ನಂಬುವವರಾಗಿರಬೇಕು. My dear beloved brothers and sisters, those who see us, they should have faith in ನಮ್ಮ us. ಮಾತನ್ನು ನಂಬುವವರಾಗಿರಬೇಕು. They should believe our ವರ್ಡ್ಸ್, words. ನಮ್ಮ ನಡತೆಯನ್ನು ನಂಬುವವರಾಗಿರಬೇಕು. So they should believe our life. ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಂದು ಎಕ್ಸಾಂಪಲರಿ ಮಾದರಿಯಾಗಿ ಜೀವಿಸಿ ಹೋಗಬೇಕು. We should be example in this world. ನಂಬಿಕೆಯಲ್ಲಿ We ವಿಶ್ವಾಸವುಳ್ಳವರಾಗಿರಬೇಕು. should be faithful in our Lord. ನಮ್ಮ ನಂಬಿಕೆ ನೋಡಿ ಬೇರೆಯವರು ದೇವರ ನಂಬಿಕೆಯಲ್ಲಿ ಬರುವವರಾಗಿ ನಮ್ಮ ಜೀವಿತ ಇರಬೇಕು. Seeing our faith, many people should come in the Lord ಇದುವರೆಗೂ and should believe in the Lord. ವಿಶ್ವಾಸಿ ಅಂತ ನಮಗೆ ಹೆಸರು, ಆದ್ರೆ Up ನಮಗೆ to now, we have the name as a believer, ಆದ್ರೆ ನಮ್ಮ ಜೀವಿತದಲ್ಲಿ ವಿಶ್ವಾಸ ಇಲ್ದಿರ but ಜೀವಿತ. we don't have faith in our life. ಅದರಿಂದ ನಮ್ಮ ಜೀವಿತದಲ್ಲಿ ಭಯ ಬಂತು. If at all you don't have faith, you will have fear in your life. ಅದರಿಂದ ನಮ್ಮ ಜೀವಿತದಲ್ಲಿ ಅಂಜಿರುವ ಕಾರ್ಯಗಳು ಬಂತು. If at all you have no faith, you will fear for everything in this world. ಪ್ರಾರ್ಥಿಸೋಣ.